ಇಷ್ಟು ದಿನ ಇತ್ತು ಪೂಜ್ಯ ಭಾವನೆ ಅಂದ್ರೆ ಹಿರಿಯರನ್ನ ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲ ಹಿರಿಯರನ್ನ ಪೂಜ್ಯ ಭಾವನೆಯಿಂದ ನೋಡ್ತೀವಿ. ನಾನು ಶ್ರೀರಾಮನನ್ನು ಪೂಜ್ಯ ಭಾವನೆಯಿಂದ ನೋಡ್ತೀನಿ, ಸಿದ್ದರಾಮಯ್ಯನವ್ರನ್ನು ಪೂಜ್ಯ ಭಾವನೆಯಿಂದ ನೋಡ್ತೀನಿ, DK ಶಿವಕುಮಾರ್ ಅವ್ರನ್ನು ಪೂಜ್ಯ ಭಾವನೆಯಿಂದ ನೋಡ್ತೀನಿ, ಹಿರಿಯರು ಮೋಹನ್ ಭಾಗವತ್ ಅವ್ರನ್ನು ಪೂಜ್ಯ ಭಾವನೆಯಿಂದ ನೋಡ್ತೀನಿ, ಅಲ್ಲಾವನ್ನು ಪೂಜ್ಯ ಭಾವನೆಯಿಂದ ನೋಡ್ತೀನಿ, ಯೇಸು ಪ್ರಭುವನ್ನು ಪೂಜ್ಯ ಭಾವನೆಯಿಂದ ನೋಡ್ತೀನಿ. ಪೂಜ್ಯ ಭಾವನೆ ಅಂದ್ರೆ ಗೌರವಿಸೋದು ಅಂತ ನನ್ನ ಅರ್ಥ. ನನಗೆ ಮೋಹನ್ ಭಾಗವತ್ ಅವ್ರ ಮೇಲೆ ಇಷ್ಟು ಗೌರವ ಇದ್ದಾಗ ಇವ್ರು ಬೆಂಗಳೂರಿಗೆ ಬಂದು ಇವರು ಯತ್ನಾಳ್ ಅವ್ರ ತರ, ಆರ್ ಅಶೋಕ್ ಅವ್ರ ತರ, CT ರವಿ ಅವ್ರ ತರ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನನೇ ಇಲ್ಲದೆ ಮಾತಾಡ್ಬಿಟ್ರೆ ಮೋಹನ್ ಭಾಗವತ್ ಅವರು ಯತ್ನಾಳು CT ರವಿ ಕ್ಯಾಟಗಿರಿಗೆ ಸೇರ್ತಾ ಇದ್ದಾರೆ ಅನ್ನೋದು ನನ್ನ ಭಾವನೆ ಅಷ್ಟೇ. ಹೋರಾಟದಲ್ಲಿ ಭಾಗವಹಿಸಿಲ್ಲ ಅಂತ, ಬಟ್ ಅವ್ರು ನಿನ್ನೆ ಸ್ಪೀಚ್ ಶುರು ಮಾಡದೆ ಹೆಗಡೆ ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು. ನಾನು ಹೇಳೋದು ಇಷ್ಟೇ ಸರ್, ಏನೋ RSS ಅವರಿಂದನೇ ಈ ದೇಶಕ್ಕೇನು ಸ್ವಾತಂತ್ರ್ಯ ಬಂದಿಲ್ಲ. ನಮ್ಮ ತಾತ ನಮ್ಮ ಮುತ್ತಾತನೂ ಫ್ರೀಡಮ್ ಫೈಟ್ರೆ, ನಿಮ್ಮ ತಾತ ನಿಮ್ಮ ಮುತ್ತಾತನೂ ಫ್ರೀಡಮ್ ಫೈಟ್ರೆ. 1930-40s ಅಲ್ಲಿ ಪ್ರತಿಯೊಬ್ಬ ಭಾರತೀಯನು ಫ್ರೀಡಮ್ ಫೈಟ್ರೆ ಸರ್. ಅದಕ್ಕೆ RSS ಅವ್ರ ಲೇಬಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ನಮ್ಮ ತಾತನವ್ರ ತಾತನೂ ಫ್ರೀಡಮ್ ಫೈಟ್ರೆ, ನಿಮ್ಮ ತಾತ ಅವ್ರ ತಾತನೂ ಫ್ರೀಡಮ್ ಫೈಟ್ರೆ. ಅಷ್ಟು ಜನ 35 ಕೋಟಿ ಜನ ಫೈಟ್ ಮಾಡಿದ್ದಕ್ಕೆ ನಮ್ಗೆ ಇಂಡಿಪೆಂಡೆನ್ಸ್ ಬಂದಿದ್ದು. ಅದಕ್ಕೆ RSS ಅವ್ರ ಕ್ರೆಡಿಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸರ್. ನಾನು ಹೇಳೋದಿಷ್ಟೇ, ನಮ್ಮ ಕ್ವಶನ್ ಇಷ್ಟೇ, ನೀವು ಸರ್ಕಾರಿ ಶಾಲೆಗಳ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಸರ್ಕಾರಿ ಶಾಲೆಯಲ್ಲಿ RSS ಕ್ಯಾಂಪ್ ಮಾಡ್ತಿದ್ದೀರಂತಲ್ಲ, ಇವತ್ತು ನಾನು ಬಹಿರಂಗ ಸವಾಲ್ ಹಾಕ್ತೀನಿ, ಭಾರತದಲ್ಲಿರೋ ಎಲ್ಲ ಸರ್ಕಾರಿ ಶಾಲೆಗಳನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ನೋಡೋಣ. ಮಾಡೆಲ್ ಸ್ಕೂಲ್ಗಳಾಗಿ ಮಾಡಿ, ಬೇಡ ಅಂದವ್ರು ಯಾರು? ಅಷ್ಟು ಬೇಡ ಸರ್. BJP ಗೌರ್ಮೆಂಟ್ ಜಸ್ಟ್ 4.1% ಅಷ್ಟೇ ತನ್ನ GDPಯಲ್ಲಿ ಎಜುಕೇಶನ್ ಸ್ಪೆಂಡ್ ಮಾಡ್ತಿರೋದು. ಇದೇ ಮೋಹನ್ ಭಾಗವತ್ ಸಾಹೇಬ್ರಿಗೆ ಮೋದಿ ಅವ್ರಿಗೆ ಫೋನ್ ಮಾಡಿ, ಮೋದಿ ಅವರೇ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳಕ್ ಹೇಳಿ, ಇಲ್ಲಾಂದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಒಂದು 50,000 ಕೋಟಿ ಕೊಡ್ಸಕ್ ಹೇಳಿ, ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ, ಪ್ರತಿ ಸರ್ಕಾರಿ ಶಾಲೆ ಹತ್ರ ಒಂದು 2 ಎಕರೆ ಜಮೀನು ತಗೊಂಡು ಆ 2 ಎಕರೆ ಜಮೀನಲ್ಲಿ ವಾರಕ್ಕೊಂದಿನ ಇವ್ರಿಗೆ ಪರ್ಮಿಷನ್ ಕೊಡೋಣ ಬೇಕು ಅಂದ್ರೆ. ಇವ್ರು ಎಜುಕೇಶನ್ ಬಗ್ಗೆ ಮಾತಾಡದೆ ಇವರೇನು ಸರ್, RSS ಒಂದೇ ಅಲ್ಲ, ಎಲ್ಲರೂ ದೇಶಭಕ್ತರೇ. ಅಷ್ಟೇ ನನ್ನ ವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.